ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಪ್ಪ ಶಿವಣ್ಣ ಬೇವಿನ ಸೊಪ್ಪು ತಂದು ಹಾಕ್ತಾರಂತೆ. ಕೆಂಪ ಸುಮ್ಮನೆ ಇದ್ರೆ ಸರಿ. ನಾನಿಲ್ಲಿ ನರಳೋದು ನೋಡಿ ನೀನು ಮಜಾ ತಗೋತಾ ಇದೀಯಾ? ಏಯ್ ಎದ್ದೋಗೋ ಇಲ್ಲಿಂದ. ಅಯ್ಯೋ ಶಿವಣ್ಣ, ನನ್ನ ಮೇಲೆ ಯಾಕೆ ರೇಗಾಡ್ತೀಯಪ್ಪ? ಅದೃಷ್ಟ ಅಂದ್ರೆ ನಿಂದು. ನೋಡು, ನನ್ನನ್ನು ಉಪಚಾರ ಮಾಡಕ್ ಒಬ್ರು ಇಲ್ಲ, ಆದ್ರೆ ನಿನಗೆ ಇಬ್ಬಿಬ್ರು ಮಸಾಜ್ ಮಾಡ್ತಾವ್ರೆ. ಖುಷಿ ಪಡೋದು ಬಿಟ್ಟು ಒಳ್ಳೆ ಮುಳ್ಳಿನ ಮೇಲೆ ಕುಂತಂಗೆ ಆಡ್ತೀಯಲ್ಲಪ್ಪ. ಎಂಜಾಯ್ ಮಾಡು, ಎಂಜಾಯ್ ಮಾಡು. ಈ ಜ್ಯೋತಿ ಇನ್ನೂ ಬರಲೇ ಇಲ್ವಲ್ಲ. ನೀರ್ ತರದಾಗೂ ಅವಳೆ ಮುಂದು. ಏನ್ರಿ? ಹಾ ಹೇಳಿ. ಎದೇಳಿ. ಅಯ್ಯೋ ಸುಮ್ನಿರಿ ಸಂಧ್ಯಾ. ಹೇಳಿ ನೀವು, ಎದ್ದೇಳಿ. ಎದ್ಬನ್ನಿ ಇಲ್ಲಿ. ಒಂದ್ ನಿಮಿಷ ಇರಿ, ಬೆಡ್ಶೀಟ್ ತಗೊಂಡ್ಬರ್ತೀನಿ. ಎಲ್ಲಿ ಹೋದ್ಲಿ ಇವಳು? ನೀರ್ ತಕೊಂಬರಕ್ಕೆ ಇಷ್ಟೊತ್ತು ಬೇಕಾ? ಇವ್ರು ಬೇವಿನ ಸೊಪ್ಪು ತಕೊಂಬರ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ. ಕೂತ್ಕೊಳ್ಳಿ. ಸಂಧ್ಯಾ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೀನಲ್ಲ. ಇಷ್ಟೊತ್ತನಕ ಏನೇ ಮಾಡ್ತಿದ್ದೆ? ಅಯ್ಯೋ, ಕಾಯೋದ್ ಬೇಡ್ವಾ? ನೀನು ಇದೆಯಾ? ನೀರ್ ಕಾಯ್ಸಕ್ಕೆ ಇಷ್ಟೊತ್ತು ಬೇಕಿತ್ತ? ನೋಡಲಿ, ಅವಳಾಗ್ಲೇ ಬಿಸಿನೀರ್ ತಕ್ಕಬಂದು ಆವಿ ಕೊಡ್ತಾವಳೆ. ಜೊತೆ ಸಿನಿಮಾದಲ್ಲಿ ಪೊಲೀಸರು ಎಲ್ಲ ಆದ್ಮೇಲೆ ಬರ್ತಾರಲ್ಲ, ನೀನು ಎಲ್ಲ ಮುಗಿದ್ಮೇಲೆ ಬರ್ತಾ ಇದೀಯಾ? ಅಲ್ಲಿ ನೋಡು, ನಮ್ಮ ಸಿಂಹದ ಮರಿ ಆಗ್ಲೇ ಆವಿ ತಗೋತಾ ಐತೆ. ಯಾರೋ ಸಿಂಹದ ಮರಿ? ನೀನೇ ಕಣೋ. ಅಯ್ಯೋ, ನೀವ್ ಯಾಕ್ರಿ ಎದ್ದೇಳ್ತೀರಾ? ಅವ್ರ ಮಾತಿಗೆಲ್ಲ ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ನಿಮ್ಗೆ ಹಿಂಗೆ ಹೇಳಿದ್ರೆ ಆಗಲ್ಲ. ನಾನು ಬರ್ತೀನಿ ರೀ. ಎಲ್ಲಿಗೆ? ಸುಮ್ನೆ ಬನ್ನಿ. ಅಲ್ಲ ಸಂಧ್ಯಾ, ತಗೊಳ್ಳಿ. ಏನ್ರಿ ಇದು ಸಂಧ್ಯಾ? ಮಗ ಸಂಧ್ಯಾ, ಹೇಳಿ ಅಜ್ಜಿ. ನನ್ ಮೊಮ್ಮಗನ್ಗೆ ಸರಿಯಾಗಿ ಹಬೆ ಕೊಡ್ಸು. ಸರಿ ಅಜ್ಜಿ. ಶಿವರಾಜ್ ಅವರೇ, ತಪ್ಪು ತಿಳ್ಕೊಬೇಡಿ, ಇದೆಲ್ಲ ಜ್ಯೋತಿಗೋಸ್ಕರ ಮಾಡ್ತಾ ಇರೋದು. ಅರ್ಥ ಆಗುತ್ತೆ ಸಂಧ್ಯಾ, ಆದ್ರೆ ನನ್ ಕೈಲಿ ಇದನ್ನೆಲ್ಲ ತಡ್ಕೊಳಕ್ ಆಗ್ತಿಲ್ವಲ್ಲ. ಸಂಧ್ಯಾ, ನನ್ ಮೊಮ್ಮಗನ್ಗೆ ನೀನೇ ಮೂಗಿಡ್ದು ಸರಿಯಾಗಿ ಹಬೆ ಕೊಡ್ಸು. ಏನ್ರಿ, ಚೆನ್ನಾಗಿ ತಗೊಳ್ಳಿ. ಬನ್ನಿ, ಇನ್ನು ಪಕ್ಕಕ್ಕೆ ಬನ್ನಿ. ಬನ್ರಿ ನನ್ ಪಕ್ಕ. ಹಾಗೆ ರೀ, ಹಾಗೆ. ನೀವೇ ನಾವಿ ತಗೊಳ್ಳಿ ಅಂದ್ರೆ ಪಕ್ಕದಲ್ಲೇ ಬರ್ತಾ ಇದ್ದೀರಲ್ಲ. ನಮ್ಮ ಶಿವಣ್ಣ ಒಳಗಡೆ ಆವಿ ತಗೊಳೋದು ಬಿಟ್ಟು ಬೇರೆ ಏನೋ ತಗೋತಾವನಲ್ಲ. ಏನು ಅಂತ ಗೊತ್ತಾಗ್ತಿಲ್ವೇ? ನೋಡಿ, ನಿಮ್ ಶೀತನೆಲ್ಲ ನಾನ್ ತಗೊಂಡ್ಬಿಡ್ತೀನಿ ನೋಡಿ. ಏನ್ರಿ? ಸರಿ, ಈಗ ನಾನು ಹೊರಗೆ ಹೋಗ್ತೀನಿ. ನೋಡಿ, ಅಳಿಯಂದ್ರಿಗೆ ಬಂದಿರೋ ಸೀತಾನ ಇವಳು ತಕೊಂಡವಳೆ. ನೀನ್ ಯಾವುದಕ್ಕೂ ಲಾಯಕ್ಕಿಲ್ಲ. ಇವ್ರು ಬೇರೆ ಹೋದವರು ಇನ್ನೂ ಬಂದಿಲ್ಲ.
ಅಬ್ಬಾ ಅಜ್ಜಿ, ನಾನು ಈ ತರ ಸ್ಟೀಮ್ ನನ್ನ ಲೈಫಲ್ಲೇ ಯಾವತ್ತೂ ತಗೊಂಡಿಲ್ಲ ಗೊತ್ತಾ. ಈಟೊತ್ತೇನ್ರಿ ಬರಕ್ಕೆ? ಹಾಕ್ರಿ ಅದನ್ನ ನೀರೊಳಗೆ. ನೀನೇನೆ ನಿಂತ್ಕೊಂಡಿದ್ಯಾ? ಹೋಗಿ ಬೆಡ್ಶೀಟ್ ತಕೊಂಬ. ಅಲ್ಲ, ಇದೇ ಸಾಕು. ಏನ್ ಸಾಕು? ಈ ಕಡೆ ಬರ್ತೀರಾ? ಅದ್ ಬೇಡ, ನಾನು ಇಲ್ಲೇ ತಗೋತೀನಿ. ಬರ್ತೀರೋ ಇಲ್ವೋ? ಬರ್ತೀನಿ. ತಗೊಳ್ಳಿ ಆವಿನ, ಚೆನ್ನಾಗಿ ಆವಿ ತಗೊಳ್ಳಿ. ಲೇ ಜ್ಯೋತಿ, ಅವನು ನನ್ನ ಮೊಮ್ಮಗ ಕಣೆ. ಹಾ, ಗೊತ್ತೇ ಇರ್ಲಿಲ್ಲ. ತಗೊಳ್ಳಿ. ಏನೇ ನಿಂತ್ಕೊಂಡು ನೋಡ್ತಿದ್ಯಾ? ಒಳಗಡೆ ಹೋಗು. ಅಯ್ಯೋ ಅಮ್ಮ, ನೀವೇನು ಯೋಚನೆ ಮಾಡ್ಬೇಡಿ, ನಾನೇ ಹೋಗ್ತೀನಿ. ಏಯ್ ನಿಂತ್ಕಳೆ. ನಾನ್ ನಿನಗೆ ಒಳಗಡೆ ಹೋಗೋದು ಹೇಳಿದ್ನ? ಚಂದ್ರಿಕಾ, ನೀ ಸ್ವಲ್ಪ ಸುಮ್ಮನೆ ಇರು. ಏ ಜ್ಯೋತಿ, ನೀನೀಗ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಅವಳು ಒಳಗಡೆ ಹೋಯ್ತಾಳೆ, ನೋಡ್ತಾ ಇರು. ಇವಾಗ ಒಳಗಡೆ ಹೋಗಿ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಏನು? ಏನಿಲ್ಲ. ಏನು? ಜೊತೆ ಜೊತೆ ಅವಳ ಜೊತೆಗೆ ಹಾವಿ ತಗೊಳ್ತೀಯ? ಜೊತೆ, ಅಯ್ಯೋ ಜೊತೆ. ಲೋ ಮಗ ಶಿವು, ಅಬೆ ತಗೊಂಡಿದ್ ಸಾಕು, ಬಾ ಆಚೆಗೆ. ಅಜ್ಜಿ, ಅಯ್ಯೋ, ಇದೇನ್ರಿ ಮುಖ ಎಲ್ಲ ಇಷ್ಟು ಕೆಂಪಗಾಗಿದೆ? ಶಿವರಾಜು, ನನ್ನ ಹತ್ರ ಇನ್ನೂ ಒಳ್ಳೆ ಔಷಧಿ ಇದೆ, ಕೊಡ್ಲಾ? ಅಯ್ಯೋ ಅಯ್ಯ ಮಾವಯ್ಯ, ನೀವು ಕೈ ಮುಗಿತೀನಿ. ಇನ್ನೊಂದು ಔಷಧಿ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ಮಾವಯ್ಯ. ಇವರಿಬ್ರು ಇವಾಗ ಕೊಟ್ಟಿರೋ ಔಷಧಿನೇ ಓವರ್ ಡೋಸ್ ಆಗಿ ಇನ್ನೊಂದು 4 ಜನ್ಮ ಹೆತ್ತಿದ್ರು ಶೀತ ನಗಡಿ ಏನು ನನ್ನ ಮೂಗಿನ ಸುತ್ತನೂ ಸುಡಿಯಲ್ಲ ಮಾವಯ್ಯ. ಅದೆಂತದ ಕೊರೋನಾ ಬಂದಾಗ ಇವರಿಬ್ರು ಬೆಡ್ಶೀಟ್ ಗುಬ್ರ ಹಾಕಿ ಆವಿ ಕೊಟ್ಬಿಟ್ಟಿದ್ರೆ ಕೊರೋನಾ ಸತ್ನೋ ಬಿದ್ನೋ ಅಂತ ಓಡೋಗ್ಬಿಡ್ತಾ ಇತ್ತು. ಅಲ್ಲ ಶಿವರಾಜು, ಈ ಶೀತ ಇದೆಯಲ್ಲ, ಶೀತ ಬಂದು ನನ್ ಗೋತ ಹೊಡೆದ್ರು ಪರವಾಗಿಲ್ಲ, ದಯವಿಟ್ಟು ನನ್ನ ಪಾಡಕ್ ಬಿಟ್ಬಿಡಿ ಮಾವಯ್ಯ.